So hey everyone, welcome back to my channel. Let me give some poses. Oh my god, look at this. Not this. ಸೊ ಏನಂತಂದ್ರೆ ನಾನು ಸ್ಟ್ರೀಮ್ ಮಾಡೋಳಗೆ ನೀವೆಲ್ಲ ಹೇಳ್ತಿದ್ರಿ ನನಗೆ ಅಕ್ಕ ವೆನ್ ಈಸ್ ಯುವರ್ ನೆಕ್ಸ್ಟ್ ವಿಡಿಯೋ ಕಮ್ಮಿಂಗ್ ಅಂತ ಹೇಳಿ ನಾ ಹೇಳಕತ್ತಿದ್ದೆ ಇಟ್ ವಿಲ್ ಕಮ್ ಸೂನ್ ಅಂತ ಹೇಳಿ ಈಗ ಇದು ಸೂನ್ ಅವಾಗ ಹೇಳಿದ್ದು ಈಗ ಬಂದದ. ಸೊ ಏನಂತಂದ್ರೆ ನಡ್ದಾಗ ಒಂದು ವಿಡಿಯೋ ಮಾಡಿದ್ದೆ, ಬಟ್ ನಂಗೆ ಅನ್ನಿಸ್ತು ಮಜಾ ನೀ ಯಾರ ಮಜಾ ಇರಲಿ ಇದ್ರೊಳಗೆ. ಲೆಟ್ಸ್ ಗೋ ಟು ದ ಫಸ್ಟ್ ವಿಡಿಯೋ. 20 ರೂಪಾಯಿಗೆ 6 ಪಾನಿಪುರಿ ನೀಡೋ ಬದಲು ಗೋಲ್ಗಪ್ಪ ವ್ಯಾಪಾರಿ ನನಗೆ ಕೇವಲ 4 ಪುರಿಗಳನ್ನಷ್ಟೇ ಕೊಟ್ಟಿದ್ದಾನೆ ಅಂತ ಮಹಿಳೆಯೊಬ್ಬರು ರಸ್ತೆ ಮಧ್ಯೆ ಕುಳಿತು ಪ್ರತಿಭಟನೆ ನಡೆಸಿ 2 ಗೋಲ್ಗಪ್ಪ ಕಮ್ಮಿ ಆಗಿದ್ದಕ್ಕೆ ಕಣ್ಣೀರು ಹಾಕಿದ್ದಾರೆ. ಹೌದು, ಪಾನಿಪುರಿ ಗೋಲ್ಗಪ್ಪ ಅಂದ್ರೆ ಬಹುತೇಕ ಹೆಚ್ಚಿನ ಹೆಣ್ಣು ಮಕ್ಕಳಿಗೆ ಫೇವರೇಟ್. ಅದೇ ರೀತಿ ಇಲ್ಲೊಬ್ಬರು ಮಹಿಳೆ ರಸ್ತೆ ಬದಿ ಗೋಲ್ಗಪ್ಪ ತಿನ್ನಲು ಹೋಗಿದ್ದಾರೆ. ಆದ್ರೆ ವ್ಯಾಪಾರಿ ಮಾತ್ರ 20 ರೂಪಾಯಿ ಪಡೆದು ನನಗೆ 6 ಪೂರಿ ಬದಲು ಬರೀ 4 ಪೂರಿಯನ್ನಷ್ಟೇ ಕೊಟ್ಟಿದ್ದಾನೆ, ಇದು ಮೋಸ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಆಕ್ರೋಶ ರಸ್ತೆ ಮಧ್ಯೆ ಕುಳಿತು ಸೊ ಬಿಲೀವ್ ಮಿ, ಅದು ನ್ಯೂಸ್ ಚಾನಲ್ ಒಳಗಿಂದ ಅನ್ನ ಹೇಳಿಗತ್ತಾನ ಏನಂತಂದ್ರೆ 20-30 ರೂಪಾಯಿ ಇದು ತೊಗೊಂಡಿದ್ಲಂತ ಪಾನಿಪುರಿ, 2 ಪಾನಿಪುರಿ ಕಮ್ಮಿ ಕೊಟ್ರಂತ ರೋಡ್ ಮೇಲೆ ನಿಂತಾಳ ಕೂತಾಳಕತ್ಲಂತ. ಸೊ ಅದನ್ನ ನ್ಯೂಸ್ ಒಳಗೆ ಬಂದು ಹೇಳಕತ್ರಂತ. ಅಂದ್ರೆ ಇಂಡಿಯಾ ಒಳಗೆ ನಮ್ಮ ಕರ್ನಾಟಕ ಒಳಗೆ ನ್ಯೂಸ್ ಹೇಳಿಕ್ಕೆ ಬೇರೆ ಏನು ನ್ಯೂಸೇ ಇಲ್ಲ ಇದನ್ನ ಬಿಟ್ರೆ ಅಂತ ನಾ ಹೇಳತ್ತಿಲ್ಲ. ಇದು ಕಮೆಂಟ್ ಸೆಕ್ಷನ್ ಒಳಗೆ ಹೇಳಿಕತ್ತಾರೆ. ಕಮೆಂಟ್ ಸೆಕ್ಷನ್ ಒಂದ್ಸಲ ತೆಗೆದು ನೋಡಂಗಿಲ್ಲ ಇವರು, ಅದೆಲ್ಲ ಪೋಸ್ಟ್ ಮಾಡೋದು ಮಾಡ್ತಾರೆ, ಹೇಳೋದು ಹೇಳ್ತಾರೆ. ಬಟ್ ಒನ್ಸ್ ಚೆಕ್ ದ ಕಮೆಂಟ್ ಸೆಕ್ಷನ್, ವಿಲ್ ಗೆಟ್ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ನನಗಿರೋದು ಒಂದೇ ಕ್ವಶನ್, ಅಂದ್ರೆ ಏನು ನ್ಯೂಸ್ ಅಂತ ಹೇಳಿ ಸಿಕ್ಕಿದ್ದು ಒಂದೇ ಏನಂತ ಇಲ್ಲ, ಉಳ್ಕಿದ್ದು ನಾನು ನೋಡಿರಕ್ಕಿಲ್ಲ, ಬಟ್ ವೈರಲ್ ಆಗಿದ್ದಿದೆ ಅಲ್ಲ, ಅದು ಕೇಳಿದೆ. ಒಂದು ಯಾವುದೋ ನೋಡ್ಲಿಕ್ಕತ್ತಿದ್ದೆ, ಏನು ಬರ್ಲಿಕ್ಕತ್ತಿತ್ತು ನ್ಯೂಸ್ ಅಂದ್ರೆ ರಶ್ಮಿಕಾ ಮಂದಾನ ಅವರು ವಿಜಯ್ ದೇವರಕೊಂಡ ಅವರ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡರೆ ಅವರು ಎಷ್ಟು ಎಲ್ಲಿಂದ ಎಲ್ಲಿ ಬೆಳೆದಿದ್ದಾರೆ ಯಾಕಂತ. ನಾವು ಏನು ಮಾಡೋರದೇ, ರಶ್ಮಿಕಾ ಮಂದಾನ ಮದುವೆ ಆಗಲಿ, ಡಿವೋರ್ಸ್ ಮಾಡ್ಕೊಳ್ಳಿ, ಏನು ಬೇಕಾದ ಮಾಡಲಿ, ಯಾಕೆ ಬೇಕು ನಮಗೆ ಅದನ್ನು ಹೇಳಬೇಡ್ರಿ ನ್ಯೂಸ್ ಹೆಸರಲ್ಲೇ. ಬಿಟ್ಟರೆ ಸೆಲೆಬ್ರಿಟಿಗಳು ಹೇಳ್ಬಿಡ್ತಾರೆ ಅನ್ನಿಸ್ತದೆ ನನಗೆ. ಅದು ಬಿಡು, ಇನ್ನೂ ಒಂದು ಯಾವುದ್ರೊಳಗೆ ನೋಡಿದೆ, ಯಾರೋ ರೋಸ್ಟ್ ಮಾಡ್ಲಿಕ್ಕತ್ತಿದ್ರು ಇಂಟರ್ವ್ಯೂ ಒಳಗೆ. ಕಿಪಿ ಕೀರ್ತಿ ಮತ್ತು ಆಕಿಂದು ಬಾಯ್ ಫ್ರೆಂಡ್ ಇದ್ದಲ್ಲ ಅವನಿಗೆ ಇಂಟರ್ವ್ಯೂ ತೊಗೊಳಿಕತ್ತಾರೆ. ಪ್ರೀತಿ ಅಂದರೆ ಹೆಂಗಿರ್ಬೇಕಂತಂದ್ರೆ ಮದ್ವೆ ಆಗಿ 20-30 ವರ್ಷ ಜೊತೆ ಇರ್ತಾರೆ, ಅವ್ರಿಗೆ ಕಾರಣದಕ್ಕೆ ಹೇಳ್ರಿ, ಅವ್ರು ಹೇಳ್ತಾರೆ, ಅವ್ರ ಹತ್ರ ಎಕ್ಸ್ಪೀರಿಯನ್ಸ್ ಇರ್ತದೆ. ಇವ್ರು 4 ದಿನಕ್ಕೊಮ್ಮೆ ಜಗಳ ಮಾಡಿ ಸೋಷಿಯಲ್ ಮೀಡಿಯಾ ಒಳಗೆ ಬಂದಕ್ಕೆರಿ ಜಗಳ ಆಗ್ಯದ, ಅದು ಆಗ್ಯದ, ಇದು ಆಗ್ಯದ ತಳೋರ್ ಮುಂದೆ ನೀವು ಪ್ರೀತಿ ಅಂದ್ರೆ ಏನಕ್ಕೆ ಕೇಳಿದ್ರೆ ಏನತ್ತಮ್ಮ ಹೇಳ್ಬೇಕು ಅವರು. ಬ್ಯೂಟಿ ಲೈಸ್ ಇನ್ ದ ಐಸ್ ಆಫ್ ಬಿಹೋಲ್ಡರ್ಸ್ ಅಂತ ಇದನ್ನ ಕಿಪಿ ಬಾಯ್ ಫ್ರೆಂಡ್ ಹೇಳಿದ್ದ ಕನ್ನಡ ಒಳಗೆ. ಬ್ಯೂಟಿ ಲೈಸ್ ಇನ್ ದ ಮನಿ, ಆ್ಯಕ್ಚುಲಿ ಇದ್ರ ಮೀನಿಂಗ್ ಖರೆ ಅಂದ್ರೆ ಅವ್ರು ಹೇಳಿದ್ದ ಅಂದ್ರೆ ಹೆಂಗಾಗ್ಯದ ಅಂದ್ರೆ TRP ಸಂಬಂಧ ಏನೇನು ವೈರಲ್ ಹೊಟ್ಟಿರ್ತದ ಎಲ್ಲರೂ ಮತ್ತು ಇವ್ರೇ ಅಂತಲ್ಲ ಎಲ್ಲರೂ ಹಿಡಿದು ರುಬ್ಬೇ ಬಿಡೋದು ಅದನ್ನ. ಏನಿತ್ತು ಲೈಕ್ ಕಾಂಟೆಂಟ್ ಹೆಸರಲ್ಲೇ ಏನಿತ್ತು, ಅಕ್ಕಿ ಅದು ಮೆಣಸಿನಕಾಯಿ ಮುಖಕ್ಕೆ ಒರೆಸ್ಕೊಂಡಿದ್ದು ಕಾಂಟೆಂಟ್ ಇತ್ತು, ಅಕ್ಕಿ ಅದನ್ನು ತೆಗೆದು ಬ್ಯಾಗ್ ಇಟ್ಕೊಂಡಿದ್ದು ಕಾಂಟೆಂಟ್ ಇತ್ತು, ಆಮೇಲೆ ಹೂ ಹಾ ಹೀ ಹಾ ಹಾ ಅಂತ ಹೇಳಿ ಏನೇನೋ ಮಾಡಿದ್ಲು, ಮುಖದೊಳಗಿದ್ದು ನಾನಾ ಥರ ಎಕ್ಸ್ಪ್ರೆಷನ್, ಅದು ಕಾಂಟೆಂಟ್ ಇತ್ತು. ಮನುಷ್ಯ ಯಾವ ನಮ್ಮನೆ ಕ್ರಿಂಜ್ ಹರ್ಕತ್ ಮಾಡ್ಬೋದಂತ ಹೇಳಿತ್ತು ಅದ್ರೊಳಗೆ ಅಷ್ಟೇ. ಎಕ್ಸ್ಪ್ರೆಷನ್ ಯಾಕೆ ಬಂತ ತಿಳಿಲಿಲ್ಲ ನನಗೆ. ಹೆಂಗಂತಂದ್ರೆ ಅದನ್ನ ಮುಖಕ್ಕೆ ಹಚ್ಕೊಂಡ್ಲು, ಅದನ್ನು ಕಡಿದು ಒಗದ್ಲ ಕಡೆಗೆ, ಅದ್ರ ಒಗದ್ಮೇಲೆ ಹೂ ಹಾ ಹೇ 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 ಅಂದೇಳಿ ಇನ್ಸ್ಟಾಗ್ರಾಮ್ ಒಳಗೆ ಹೇತು ಹೋಗ್ಬಿಟ್ಲು ಅಷ್ಟೇ. ಇನ್ನ ಮ್ಯಾಲಿಂದ ವಿಡಿಯೋ ಆಕೆ ಅಕ್ಕಂದಿನ ಚಲೋ ಇತ್ತು, ಮೆಣಸಿನಕಾಯಿ ತೊಗೊಂಡ್ಲು ಹಚ್ಕೊಂಡ್ಲು, ಹಾ ಹೂ ಹೇ 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 ಹೂ ಮಾಡ್ಬಿಡ್ಲು, ದ್ಯಾಟ್ ವಾಸ್ ಫೈನ್. ಬಟ್ ಈ ವಿಡಿಯೋ ನೋಡ್ರಿ, ಏನಿದು ಲಾಜಿಕ್ ಏನಿತ್ತು ಅಂತಿದ್ರೊಳಗೆ, ವಾಟ್ ವಾಸ್ ದ ಲಾಜಿಕ್? ಬೇಸಿಕಲಿ ಐ ವಾಸ್ ಫೈಂಡಿಂಗ್ ದ ಲಾಜಿಕ್ ಇನ್ ಇಟ್, ಬಟ್ ನನಗೆ ಸಿಗಲಿಲ್ಲ, ಅದು ಗೊತ್ತು ನನಗೆ ಸಿಗಂಗಿಲ್ಲ ಅಂತ ಹೇಳಿ. ನನ್ನ ವಿಡಿಯೋ ಏನದು ಲಾಜಿಕ್ ಸಿಗ್ಬೇಕಂದ್ರೆ. ಸೊ ಅದು ಬಿಡ್ರಿ, ಅಂದರೆ ಇವ್ರು ಮಾಡೋರು ಒಂದೊಂದು ಹೇಳ್ತೀನಿ ನಿಮಗೆ, ಅಂದರೆ ಹುಚ್ಚರ ಆಟ ನಡೆಸಿಬಿಟ್ಟ. ಅವನಿಗೆ ಬೈಲಿಕತ್ತಿದ್ಲಂತ, ಅವ ಈಕಿಗೆ ಬೈಲಿಕತ್ತಿದ್ದ ಅಂದ್ರೆ ಇಬ್ರು ಬೈದಾಡಕತ್ತಿದ್ರಂತ. ಮೂರನೇದವ್ನ ಎಂಟ್ರಿ ಆಗ್ತದೆ. ಮೂರನೇದವ ಈಕಿನ ಕೈ ಹಿಡ್ಕೊಂಡು ತೊಗೊಂಡು ಹೋಗ್ತಾನಂತ, ಇವ ಬರ್ತಾನಂತ, ಆಕಿ ವಾಪಸ್ ಅದೇ ಪ್ರೀತಿ ಹರಿದು ಅಂದ್ರೆ ಅವರಿಬ್ರು ಒಬ್ರಿಗೊಬ್ರು ಈಗ ಸೀದಾ ಹಾಕ್ಬಿಟ್ರು. ವಾಟ್ ದ ಫಕ್ ಇಸ್ ದಿಸ್?
ಕರೆ ಹೇಳ್ಬೇಕಂದ್ರೆ ವಿಡಿಯೋ ಮಾಡಿರಲ್ಲ ಇದನ್ನ ಮಾಡಬೇಡ ಅಂತ ನಾ ಹೇಳಿ. ಕರೆ ಅಂದ್ರೆ ನೀ ಏನು ಮಾಡ್ಬೇಕಿತ್ತಂದ್ರೆ ಅಕ್ಕಿಂದ ಕೈ ಹೆಂಗೆ ಹಿಡ್ದ ಮೊದಲನೇದಾಗಿ ಕೈ ಯಾಕೆ ಹಿಡಿದು ಎತ್ ಹೇಳಿಕೇರೆ ಬಕ್ಕ ಬಾರ್ಲಿಗೆ ಅವ್ನಿಗೆ ಒದಕ್ಕೇರೆ ಆಮೇಲೆ ನೀ ಅಕ್ಕಿಗೆ ಒಂದು ಸಡಲತ್ ಕಿವಿ ಸಂದೇಗೆ ಬಿಟ್ಟು ಕೇಳ್ಬೇಕು ಅವ ಯಾರಂತ ಹೇಳಿ. ಆಮೇಲೆ ಆ ನಮನಿ ಟಾರ್ಚರ್ ಕೊಡ್ಬೇಕು ಅಕ್ಕಿಗೆ. ಅಂದ್ರೆ ನಿನ್ನಂಥ ಹುಡುಗರಿಗೆ ಆಕಿ ಜೀವನದಾಗ ನೆತ್ತಿ ನೋಡಿರ್ಬಾರ್ದು. ಹೆಂಗಂತಂದ್ರೆ ಮದುವೆ ಆದರೆ ಇನ್ನು ಮೇಲೆ ಕೈ ಮುಗಿದಿಕ್ಕೇರೆ ಅರೇಂಜ್ ಮ್ಯಾರೇಜ್ ಆಗ್ಬೇಕು ಆಕಿ. ಅವ್ರ ಮನೆಯವ್ರು ತೋರಿಸಿದ ಹುಡುಗಕ್ಕೆ ಕಣ್ಣು ಮುಚ್ಚಿಕ್ಕೇರೆ ಅರೇಂಜ್ ಮ್ಯಾರೇಜ್ ಆಗ್ಬೇಕು. ಹಿಂಗೆ ಮಾಡಿದ್ರೆ ನಿನಗೂ ಚಲೋ ಆಕಿಗೂ ಚಲೋ. ಇಬ್ರು ಕ್ರೀಂಜ್ ಹರ್ಕತ್ ಮಾಡಿಕೇರೆ ರೋಡ್ ನಡು ರಸ್ತಾದಾಗ ಫುಟ್ಪಾತ್ನಾಗ ಹೇತ್ ಹೋಗ್ಬಿಡಾಕತ್ತೀರಿ. ಅದು ಎಲ್ಲ ಬಿಡ್ರಿ, ಇವ್ರ ಸೈಡ್ ಈ ಕಡೆ ಇನ್ನೂ ಒಂದು ಸೈಡ್ ಅವ ಕೈ ಹಿಡಿದು ಎಳ್ಕೊಂಬಂದವ. ಅವನ ಮುಖದೊಳಗೆ ಕಿಲಕಿಲವಾದ ನಗು ಮುಖ ನೋಡ್ರಲ್ಲ, ಒಂದು ಖುಷಿ ನೋಡ್ರಿ, ಒಂದು ಖುಷಿ ಉಕ್ಕಿ ಹರಿಲಿಗತ್ತದ. ಇಲ್ಲ ಮತ್ತು ಅವ ಉಳಿಸಿದಲ್ಲ ಅವ್ರಿಬ್ಬರದು ರಿಲೇಶನ್ಶಿಪ್. ಅವ ಉಳಿಸಿದಿಲ್ಲ ಅಂತಂದ್ರೆ ಅವ್ರ ಮದುವೆಯಾಗಿ ಡಿವೋರ್ಸ್ ಆಗ್ಬಿಡ್ತಿದ್ರಿ. ಈಗ ಇವ್ರು ಮಾಡೋದು ಒಂದೊಂದು ಚೀಸನು ಎಕ್ಸ್ಟ್ರಾ ಚೀಸ್ ಅನ್ನಿಸ್ತಾವಲ್ಲ. ಇವ್ರೇನು ಕಾಂಟೆಂಟ್ ಹೆಸರ್ಲೆ ಅಂತ ಹೇಳಿ ಹೇತ್ ಹೊಂಟಾರ. ಇವ್ರದ್ದು ನಾವು ಬೆಳೆಯೋದಾಗದವ ನೋವು ಕಡಿ. ಅದು ಬಿಡ್ರಿ, ಆ ಸ್ಮೈಲ್ ನೋಡು, ಸ್ಮೈಲ್ ಹೆಂಗೆ ಅನ್ಸ್ಲಿಕ್ಕೆ ಅಂತ ಊಟಕ್ಕ ಬಾಯಾಗ ಹಾಕೊಂಡು ಮಾಡಿ ಇನ್ನೇನು ಮುಂದೆ ಹೋಗಿ ಉಗುಳ್ತಾರ ಅನ್ನಂಗಾಗ್ಯದ. ಬಾಯಲ್ಲ, ಅದು ಬಂಬಾಯ್ ಆಗ್ಯದ. ಏನ್ ಬಾರಿ ಸುಂದರಿ ಇವಳು, ಇರೋದ್ ಮೂರಡೆ ಸರಿಯಾಗಿ ನಿಂತ್ಕ. ನಾ ಏನ್ ಹೇಳಿದ್ರ ಮೇಲೆ ನಂಗೆ ಗೊತ್ತದ ಈ ವಯಸ್ಸಿನ ಚಪ್ರಿ ಇರ್ತಾರ ಅಂತೇಳಿ. ಈ ನಮ್ಮ ನೀನು ಇರಬಾರ್ದಲ್ಲ ಅಂತ ಹೇಳಿ ಬಾಯಿ ಲಕ್ವ ಆಡೋದವ್ರಗತ್ಲೆ. ಏನ್ ಬಾರಿ ಸುಂದರಿ ಇವಳು, ಇರೋದ್ ಮೂರಡೆ ಸರಿಯಾಗಿ ನಿಂತ್ಕ. ಇವಾಗೇನು ನೀನ್ ಬೈಬೇಕು ತಾನೆ, ನೀನು ಬೈ ನಾನು ಬೈತೀನಿ, ನೋಡ್ಬಿಡಣ ಯಾರು ಚೆನ್ನಾಗ್ ಬೈತಾರಂತ. ಇನ್ನ ಒಂದು 10 ಎಕ್ಸ್ಪ್ರೆಷನ್ ಜಾಸ್ತಿ ಕೊಟ್ರೆ ನ್ಯಾಷನಲ್ ಲೆವೆಲ್ ಒಳಗೆ ನಿನಗೆ ಎಕ್ಸ್ಪ್ರೆಷನ್ ಕ್ವೀನ್ ಅಂತ ಹೇಳಿ ಕುಂದ್ರಿಸ್ಬಿಡ್ತಿದ್ರು. ಕರ್ನಾಟಕಸ್ ಎಕ್ಸ್ಪ್ರೆಷನ್ ಕ್ವೀನ್. ಈಗ ಹೆಂಗದು ನ್ಯಾಷನಲ್ ಕ್ರಶ್ ತೆಗೆದಕ್ಯಾರ ನಿನಗೆ ನ್ಯಾಷನಲ್ ಕ್ರಶ್ ಜಾಗದಾಗ ನ್ಯಾಷನಲ್ ಕ್ರಶ್ ಪ್ಲಸ್ ಎಕ್ಸ್ಪ್ರೆಷನ್ ಕ್ವೀನ್ ಅಂತ ಹೇಳಿ ಕೊಡಿಸ್ತಾರೆ. ನಾನು ಬೈತೀನಿ, ನೋಡ್ಬಿಡಣ ಯಾರು ಚೆನ್ನಾಗ್ ಬೈತಾರಂತ. ನೀವೇ ಬೈಕೊಳ್ಳೋದು ಬೇಡ, ನಾ ಬೈತೀನಕ್ಕ, ನಾ ಬೈತೀನಿಲ್ಲ, ನಾ ಎದಕ್ಕೆ ಅದೀನಿ. ಬೈಬೇಕಂದ್ರೂ ಬೈಸ್ಕೊಳ್ಳೋರಿಗೂ ಒಂದು ಇರ್ಬೇಕದು. ಅದು ನಿನಗದು ಏನಂತ ನನಗೂ ಗೊತ್ತಿಲ್ಲ, ಬಟ್ ಅದ ನಿನಗೆ. ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿದ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಮುಚ್ಚಿದ ಬಾರದೆ ಬಂದ ನೀ ಬಂದ ಮೇಲೆ ಬಾಕಿ ಮಾತೇನು. ಅವ್ರದೆಲ್ಲ ಬೇರೆ ಐತಿ, ಈ ಅಕ್ಕಂದ ಬೇರೆ ಆಗತಿ. ಈಕಿ ಹಾಡಿದ್ಲು ಒಂದು ಹಾಡ, ಅದು ಹೆಂಗಿತ್ತಂತಂದ್ರೆ ಸಣ್ಣ ಹುಡುಗರು ಮುಂಜಾನೆ ಹೇತಂಗಿತ್ತು. ಅಂದ್ರೂ ನಾವೆಲ್ಲರೂ ಕೂಡಿಗೆ ಫೇಮಸ್ ಮಾಡಿದೀವಿ. ಫೇಮಸ್ ನಾ ಏನು ಮಾಡಿಲ್ಲ, ಬಟ್ ನಾ ಏನಕ್ಕೆ ಈಗ ಸಪೋರ್ಟ್ ಮಾಡಿಲ್ಲ. ಅಕ್ಕಿ ಮತ್ತು ಅಕ್ಕಿ ಅಷ್ಟು ಫೇಮಸ್ ಹೋಗಾಡೋ ನಿನಗೆ ಯಾಕೆ ಸ್ಟೋರಿ ಗಂಟ ಇಂಥವ್ರಿಗೆ ಬರಾಬ್ಬರ್ ವೈರಲ್ ಮಾಡ್ತೀವಿ ನಾವು. ಅದಕ್ಕೆ ಚಂದ ಹಾಡೋರಿಗೆ ಕಮೆಂಟ್ಸ್ ಬಿಡು, ಲೈಕ್ಸ್ ಬಿಡು, ವ್ಯೂಸು ಕೊಡಂಗಿಲ್ಲ ನಾವು ಅವರಿಗೆ. ಇಂಥವ್ರು ಹೊಲಸ್ ಹಾಡಿದ್ರು ಅವ್ರಿಗೆ ನಾವು ತಲೆ ಮೇಲೆ ಕುಂದ್ರಿಸ್ಕೊಂಡು ಅವ್ರು ನಮ್ಮ ತಲೆ ಮೇಲೆ ಹೇತ್ ಹೋಗುತ್ತಾನೆ ಇಳಿಸಂಗಿಲ್ಲ. ಅದಿದ್ದು ಹಾಗೆ. ಮತ್ತು ಆಮೇಲೆ ಇದಾಗ ನಾವು ವೈರಲ್ ಆದಮೇಲೆ ಅಕ್ಕ ಇವೆಂಟ್ಸ್ ಕರೀಲಿಕ್ಕತ್ರು, ಹಾಡಕ್ಕೆ ಕರೀಲಿಕ್ಕತ್ರು, ರಿಬನ್ ಕಟ್ ಮಾಡಕ್ಕೆ ಕರೀಲಿಕ್ಕತ್ರು. ಅಂದ್ರೆ ಓಪನಿಂಗ್ಸ್ ಇರ್ತಾವಲ್ಲ ಏನದು, ಅದಕ್ಕೆ ಇದಕ್ಕೆ ಎಲ್ಲದಕ್ಕೂ ಕರೀಲಿಕ್ಕತ್ರು. ಅದೇ ಮಂದಿ ವೈರಲ್ ಮಾಡಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ತಾರೆ ಈಕಿ ಡಿಸರ್ವೇಬಲ್ ಅಲ್ಲ ಅದು ಇದು ಅಂತ ಹೇಳಿ. ಬೈ ಮೊದಲೇ ಮಾಡಿ ನೀವು ವೈರಲ್ ಮಾಡಬೇಡ್ರಿ. ಮಾಡಿದ್ರೆ ಮತ್ತು ಅನ್ನೋದು ಬಿಡಂಗಿಲ್ಲ, ಮಾಡೋದು ಬಿಡಂಗಿಲ್ಲ. ಇದನ್ನು ಪಾಯಿಂಟ್ ಅದ. ವೈರಲು ನಾವೇ ಮಾಡೇವಿ, ಇಳಿಸ್ತೇವೆ ನಾವೇ. ಲಾಜಿಕ್ ಇದು ಆಕ್ಚುಲಿ ಚೆನ್ನಾಗಿದೆ. ಹಾಡ್ದಾಗಂತೂ ಪುಕ್ಷಟೆ ಫೇಮಸ್ ಆಗಿದ್ಲು. ಅದಾದ್ಮೇಲೆ ಆಕಿನ ಬಾಜು ನಿಂತಾಗ ಏನೂ ಮಾಡ್ಲಾರೆ ಫೇಮಸ್ ಆಗಲ್ಲ. ಅಂದ್ರೆ ಲಕ್ ಅತ್ತಾರ ಅದಕ್ಕೆ. ಲಕ್ ನಿಮ್ಮ ಹಿಂದೆ ಓಡ್ಕೋದು ಬರಕತ್ತಿತ್ತಂದ್ರೆ ನೀವು ಎಷ್ಟೇ ದೂರ ಹೋದ್ರೂ ಅದು ನಿಮ್ಮ ಬಳಿ ಬಂದೇ ಬರ್ತದೆ. ಆ್ಯಂಡ್ ಲಕ್ ಹಾರ್ಡ್ ವರ್ಕ್ ಎರಡು ಬೇರೆ ಬೇರೆ. ಇವರು ಇಟ್ಟು ಫೇಮಸ್ ಆಗಕ್ಕೆ ಇವರು ಒಂದು ದಿನ ತೊಗೊಂಡ್ರು. ನಾನು ಮೊದಲೊಂದು 100K ಐಡಿ ಮಾಡಿದ್ದೆ ರೋಸ್ಟ್ ವೀಡಿಯೋಸ್ಲಿ. ಅದನ್ನು ಮಾಡ್ಬೇಕಂದ್ರೆ 3 ವರ್ಷ ಪ್ರಯತ್ನ ಪಟ್ಟಿನಿ. ನಾ ಏನು ಮಾಡಿದ್ರೆ ಕರೆಕ್ಟ್ ಆಗ್ತದೆ, ಏನು ಮಾಡಿದ್ರೆ ಬೆಳೀತದೆ ಅಂತ ಹೇಳಿ. ರೋಸ್ಟ್ ವೀಡಿಯೋಸ್, ಗೇಮಿಂಗ್ ವೀಡಿಯೋಸ್, ಅದು ಇದು 108 ಥರ ಮಾಡಿ 3 ವರ್ಷ ಆದಮೇಲೆ ನನಗೆ ಸ್ವಲ್ಪ ವ್ಯೂಸ್ ಬರ್ಲಿಕ್ಕತ್ತಿದ್ದು. ಆಮೇಲೆ ಸ್ವಲ್ಪ ಮಿಲಿಯನ್ ಮೇಲೆ ಹೋಗಿದ್ದು ಆಮೇಲೆ ವ್ಯೂಸ್ ಬರ್ಲಿಕ್ಕೆ. ಅದು ಆದಮೇಲೆ ಯಾರ್ದು ನೆದರ್ ಬಿದ್ದು ಐಡಿ ಹೋಯ್ತು. ಸೊ ನನಗೂ ಪುಕ್ಷಟೆ ಫೇಮಸ್ ಮಾಡಿ. ಓಕೆ, ಮೊದಲೇ ಮಾತ್ರ ಈ ಸಣ್ಣ ಹುಡುಗಿ ಯಾರು ವಿಡಿಯೋ ನೋಡ್ತಾಳ ನಂದು ನೋಡಂಗಿಲ್ಲ. ಮತ್ತು ಈ ಹುಡುಗಿ ಯಾರು ನೋಡಿ ಇನ್ಫ್ಲೂಯೆನ್ಸ್ ಆಗತ್ತಾಳ ಅದು ನನಗೆ ಗೊತ್ತಿಲ್ಲ. ಬಟ್ ಈಕಿನ ವಯಸ್ಸಿನಾಗಿದ್ದಾಗ ನಂದು ಕಣ್ಣಂದು ನೀರು ನೆಲಕ್ಕೆ ಹತ್ತಿ ಮೂಗನಂದು ಸುಮ್ಮನೆ ಬಾಯಾಗ ಹೋಗ್ತಿತ್ತು. ಯಾಕಂತಂದ್ರೆ ನನಗೆ ಟೇಬಲ್ಸ್ ಮಗ್ಗಿಗಳು ಬರ್ತಿದ್ದಿಲ್ಲ. ನಮ್ಮ ಮಮ್ಮಿ ರೋಡ್ ಮೇಲೆ ನಿಂತ್ರಿ ದಬ್ಬ ಹೊಡೆದ್ಲು ಅಂದ್ರೆ ಉಸಿರಾಡಕ್ಕೆ ಹೇ ಅಂದಿರ್ಬೇಕು. ಆ ನಮ್ಮನೆ ಅಳ್ಕೋತ ಉಸಿರಾಡ್ಬೇಕ. ಮತ್ತು ಆ ನಮ್ಮನೆ ಹೊಡ್ಸ್ಕೋತಿದ್ವಿ. ಇವ್ರಿಗೆ ಮೊಬೈಲ್ ಯಾರು ಕೊಡತ್ತಾರಂತ ಇವ್ರಿಗೆ. ನನಗೆ ಲಿಪ್ಸ್ಟಿಕ್ ಅಂತ ಹೇಳಿ ಗೊತ್ತಾಗಿದ್ದೆ 2nd ಇಯರ್ ಡಿಗ್ರಿಗೆ ಹೋದ್ಮೇಲೆ. ಅಂದ್ರೆ ತೊಗೊಂಡಿದ್ದು
ಈ ಹುಡುಗಿ ಒಂದು 4ನೇತೆ 5ನೇತೆ ಇರಬೇಕು, ಲಿಪ್ಸ್ಟಿಕ್ ತೊಗೊಂಡು ಮ್ಯಾಲೆ ಮಿಸ್ಯೂಸ್ ಮಾಡತ್ತಾಳ, ಮುಖಕ್ಕೆ ಹಚ್ಕೊಂಡೆ ಮೂಗಿಗೆ ಹಚ್ಕೊಂಡೆ ಮಿಸ್ಯೂಸ್ ಮಾಡತ್ತಾಳ ಅಂದೆ. ಇದೇನು ವಿಡಿಯೋ ಮಾಡಕತ್ತಾಳ ದೊಡ್ಡಕ್ಕೆ ಆದ್ಮೇಲೆ ರಿಗ್ರೆಟ್ ಮಾಡ್ಕೋತಾಳೆ. ಇಂಥ ಹುಡುಗರಿ ಮಮ್ಮಿ ಪಪ್ಪಗಳು ಏನು ಮಾಡ್ಬೇಕಂದ್ರೆ ಕಪಾಳಿಗೆ ಸಣ್ಣನ ಕಿವಿ ಸಂದಾಗ ಒಂದು ಕೊಟ್ಟಿಗೆ ಮೊಬೈಲ್ ಇಸ್ಕೊಂಡಕ್ಕೆ ಕುಂದಿರ್ಬೇಕು. ಇಲ್ಲ ಮಾಡಿ ವಿಡಿಯೋ ಸಣ್ಣ ಹುಡುಗರಿಗೆ ಮಾಡ್ಬೇಕಂತ ಮಾಡಬೇಡ್ರಿ ಅಂತಲ್ಲ, ಮಾಡಬೇಡ್ರಿ ಅಂತ ಹೇಳಕ್ಕೆ ನಾನು ಯಾರೂ ಅಲ್ಲ. ಇನ್ಸ್ಟಾಗ್ರಾಮಿನ ನಂದು, ಅದಕ್ಕೆ ನನ್ನಂದ್ರೆ ವಿಡಿಯೋ ಆಯ್ತು, ಅದು ಬೇರೆ ಮಾತು, ವಿಡಿಯೋ ನಂದು, ಬಟ್ ಇನ್ಸ್ಟಾಗ್ರಾಮ್ ನಂದೆಲ್ಲ ಮಾಡಿ ಬಿಡ್ರಿ. ಬಟ್ ನಿಮಗೆ ದೊಡ್ಡವರಾದ್ಮೇಲೆ ಅಸಹ್ಯ ಆಗಬಾರ್ದು, ವಾಪಸ್ ಅದೇ ವಿಡಿಯೋ ನೋಡಿದ್ರೆ ನಿಮ್ಮ ಫ್ರೆಂಡ್ಸ್ ನಿಮಗೆ ಅಂಗಿಸಬಾರ್ದು ಅಂತ ಹೇಳಿ ಅಷ್ಟೇ ಕನ್ಸರ್ನ್ ಇಟ್ಕೊಂಡು ಹೇಳಿಕತ್ತೀನಿ. ಏನ್ ಗೊತ್ತಾ ಜನರೇ, ಏನೋ ಒಂದು ಅನ್ಸಿದ್ನ ನಿಮ್ಮ ಹತ್ರ ಹೇಳ್ತೀನಿ. ಹೇಳ್ಬಿಡು. ಸೊ ಏನ್ ಗೊತ್ತಾ, ಕನಸು ನೀನಾದೆ ನೆನಸು, ನಿನಗೊಂದು ಪುಟ್ಟ ಮನಸ್ಸು, ಹೇಗಿದೆ ಅಂತ ಕಮೆಂಟ್ ಮಾಡಿ ಜನರೇ. ನಿಮ್ಮ ಹಲ್ಲಿಗೆ ಏನು ಲಿಪ್ಸ್ಟಿಕ್ ಕಾಣ್ಲಿಗತ್ತದಲ್ಲ, ಅದೆಷ್ಟು ಹೊಲಸು ಕಾಣ್ಲಿಗತ್ತದ, ಅದಕ್ಕಿಂತ ಹೊಲಸು ನೀವು ಇದು ಕವನ ಹೇಳಿದ್ರಿ. ಕನಸು ಮನಸ್ಸು ನನಸು ಅಂತ ಹೇಳಿ ಕೇಳೋದವ್ರ ಮನಸ್ಸೊಳಗೆ ಸಂಡಾಸ ಮಾಡಿದಕ. ದಿಲ್ಲು 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 ನನ್ಗೈತೆ ದಿಲ್ಲು, ಯಾಕಂದ್ರೆ ನನ್ಗೆ ಯಾರಿಲ್ಲ ಬಾಸು, ನಾನಿರೋದು ಮಸ್ತು. ದಿಲ್ಲು 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 ದಿಲ್ಲು. ಮ್ಯಾಥ್ಸ್ ಒಳಗೆ ಎಂಥ ಟಫ್ ಪ್ರಾಬ್ಲಮ್ಸ್ ಕೊಡಲಿ ಹಿಂಗೆ ಸಾಲ್ವ್ ಮಾಡಿ ಒಗಿತಿದ್ದೆ ನಾನು. ಬಟ್ ಇದನ್ನ ಅರ್ಥ ಮಾಡ್ಕೊಳಕ್ಕೆ ನನಗೆ ತಲೆ ಇಲ್ಲ ಅನ್ನಿಸ್ತು. ಒಮ್ಮೆ ನಂದು IQ ಇಷ್ಟು ಲೋ ಅದೇನು ಅನ್ನಿಸ್ತು ನನಗೆ. ಆಮೇಲೆ ನನಗೆ ಏನು ಅನ್ನಿಸ್ತಂದ್ರೆ ವೇಸ್ಟ್ ಆಯಿತು, ನಾ ಕೋಚಿಂಗ್ ಹೋಗಿದ್ದು, ನಾ ಅದು ಮಾಡಿದ್ದು ಇದು ಮಾಡಿದ್ದೆಲ್ಲ ವೇಸ್ಟ್ ಅನ್ನಿಸ್ತು. ಯಾಕಂದ್ರೆ ನನಗೆ ಇದು ತಿಳಿಲಿಲ್ಲಲ್ಲ, ಇದನ್ನು ಅವ್ರು ಎಂದೂ ಹೇಳ್ಕೊಟ್ಟಿದ್ದಿಲ್ಲ ನಮಗೆ. ರೊಕ್ಕ ಮಾತ್ರ ತಿಂದಿದ್ರು, ನಮ್ಗೆ ಧೋಕಾ ಮಾಡಿದ್ರು ಅವರು. ಹೆಂಗಾಯ್ತಂದ್ರೆ ಎಂಥ ಡಿಫಿಕಲ್ಟ್ ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಡ್ತೀನಿ ಅನ್ನಿಸ್ತು. ಇವ ಮಾಡಿದ್ದು ತಿಳ್ಕೊಳಕ್ಕೆ ನನಗೆ 2 ದಿನ ಬೇಕಾಯ್ತು, ಲಿಟ್ರಲಿ 2 ದಿನ. 2 ದಿನ ಅಕ್ಕ ಅಂದ್ರೆ ನೀವು ಕೇಳಾತಿದ್ರಿಲ್ಲ, ಅಕ್ಕ ವಿಡಿಯೋ ಯಾಕೆ ಲೇಟ್ ಆಗ್ಲಿಕ್ಕತ್ತದ, ಇದಕ್ಕೆ ಲೇಟ್ ಆಗಿದ್ದು ಖರೆ ಅಂದ್ರೆ ಅದು ತಿಳ್ಕೊಳಕ್ಕೆ 2 ದಿನ ಆಯ್ತು ನನಗೆ. ಏನಂತತೆ ತಿಳಿಲಿಲ್ಲ ನನಗೆ. ಅದನ್ನ ತಿಳ್ಕೊಬೇಕಂದ್ರೆ ತಲೆ ಮೇಲೆ ಕಲ್ಲು ಹೊಡ್ಕೊಂಡು ಸತ್ರು ತಿಳಿಯಂಗಿಲ್ಲ ನಮಗೆ. ಅದಾದ್ಮೇಲೆ ಮಸ್ತ್ ಸಖತ್ ಮಜಾ ಆಗಿತ್ತು. 108 ಅವನಿಗೈತಿ ಅದ್ರ ಮೇಲೆ ಅದಾಗನ ಅವನಿಗೆ ಯಾರು ಬಾಸ್ ಇಲ್ಲ ಅಂತ ಇರೋ ಸಖತ್ ಅಂತ. ಅಂದ್ರೆ ಈ 3 ಸೆಂಟೆನ್ಸ್ ನಡಬರಕ್ಕೆ ಲಿಂಕಿಂಗ್ ಪಾಯಿಂಟ್ ಏನದ, ಲಿಂಕ್ ಏನದ ಅಂತ ನನಗೆ ಗೊತ್ತೇ ಆಗಲಿಲ್ಲ. ಕುಚ್ಚು ಬಿ ಏನು ಹೇಳ್ಬೇಕಂತೀನಂತಂದ್ರೆ ಕಮೆಂಟ್ ಸೆಕ್ಷನ್ ಆನ್ ಇಡ್ರಿ. ಅದ್ರೊಳಗೆ 1-2 ವಿಡಿಯೋ ಕಮೆಂಟ್ ಸೆಕ್ಷನ್ ಆನ್ ಇಟ್ಟಿರಲ್ಲ, ಅದರದ್ದು ಕಮೆಂಟ್ಸ್ ಹೋಗಿ ಓದ್ರಿ. ಇಲ್ಲಾಂದ್ರೆ ಹೇಳ್ರಿ, ನಾನೇ ಓದಿ ನಿಮ್ಮ DM ಒಳಗೆ ಕಳಿಸ್ತಾರೆ ಏನೇನಂತ ಕಮೆಂಟ್ ಹಾಕ್ತಾರಂತ ಹೇಳಿ. ಇದಕ್ಕೆ ಸ್ವಲ್ಪ ಅಸಹ್ಯ ಮಾಡ್ಕೋರಲ್ಲ, ಹೋಲೆಕ್ಕ ಕಡೆ ಸ್ವಲ್ಪ ಅಸಹ್ಯ ಮಾಡ್ಕೊಂಬಿಡ್ರಿ. ನೋಡು, ಅಸಹ್ಯ ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ. ನೀವು ಏನಂತಂದ್ರೆ ವಿಡಿಯೋ ಶೇರ್ ಮಾಡಿರಿ, ಲೈಕ್ ಮಾಡಿರಿ ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ದ್ಯಾಟ್ಸ್ ದ ಎಂಡ್ ಆಫ್ ದ ವಿಡಿಯೋ ಗೈಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಏನಂತಂದ್ರೆ ನಾ ಹೆಂಗೆ ಕಾಣತ್ತೀನಿ ಅಂತ ಹೇಳ್ರಲ್ಲ. ಬಾಯ್.